ನಮಸ್ಕಾರ ಎಲ್ಲರಿಗೂ. ರಾಶಿ ಭವಿಷ್ಯ ಚಾನೆಲ್ಗೆ ಸ್ವಾಗತ. ನೀವು ಧನು ರಾಶಿಯವರ ಆಗಿದ್ರೆ ಈ ವಿಡಿಯೋ ನಿಮ್ಮ ಜೀವನದ ತಿರುವಾಗಬಹುದು. ಏಪ್ರಿಲ್ 19 ಈ ಒಂದು ದಿನ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಈಗ ಅನುಭವಿಸುತ್ತಿರುವ ಸಂಕಷ್ಟ ಅದು ಅಂತ್ಯವಲ್ಲ, ಅದು ಶುರು. ಒಂದು ಸಣ್ಣ ಸೂಚನೆ ನಿಮ್ಮ ಭಾಗ್ಯವನ್ನೇ ತಿರುಗಿಸಬಹುದು. ಹೌದು, ಧನು ರಾಶಿಯ ವೀಕ್ಷಕರೇ, ಇದು ನಿಮಗೆ ಎಚ್ಚರಿಕೆಯ ವಿಡಿಯೋವಾಗಿದೆ. ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದರೆ ನನ್ನ ವಿಡಿಯೋನ ಹೈಪ್ ಮಾಡೋ ಮೂಲಕ ನಿಮ್ಮ ಬೆಂಬಲವನ್ನು ತಿಳಿಸಿ. ಹಾಗೆ ನಿಮ್ಮ ಧನು ರಾಶಿಯ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹೌದು, ಧನು ರಾಶಿಯವರೇ, ಏಪ್ರಿಲ್ 19 ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಲಿದೆ. ಇಷ್ಟು ದಿನ ನಿಂತಿದ್ದ ಕೆಲಸಗಳು, ವಿಳಂಬವಾದ ಅವಕಾಶಗಳು ಮತ್ತು ಕಳೆದು ಹೋಗಿದ ವಿಶ್ವಾಸ ಎಲ್ಲವೂ ಈಗ ಮತ್ತೆ ಜೀವಂತವಾಗಲಿದೆ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವುದು ಏಪ್ರಿಲ್ 19 ಯಾಕೆ ಸ್ಪೆಷಲ್ ಆಗಿದೆ, ಯಾವ ಸೂಚನೆಗಳು ನಿಮಗೆ ಕಾಣಬಹುದು, ನಿಮ್ಮ ಜೀವನದಲ್ಲಿ ಏನು ಬದಲಾಗಲಿದೆ, ಹೇಗೆ ಈ ಅವಕಾಶವನ್ನು ಹಿಡಿಯಬೇಕೆಂದು. ಹೌದು, ಇದನ್ನು ತಿಳಿಯಲು ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕು. ಒಂದು ಕ್ಷಣ ನೀವು ಕಲ್ಪನೆ ಮಾಡಿ, ನೀವು ಇಷ್ಟು ದಿನ ಹೋರಾಡುತ್ತಿದ್ದೀರಾ, ಆದರೆ ಏಪ್ರಿಲ್ 19 ಬೆಳಗ್ಗೆ ಎದ್ದಾಗ ಎಲ್ಲವೂ ಬದಲಾಗುತ್ತದೆ. ಹೌದು ಧನು ರಾಶಿಯವರೇ, ನೀವು ಅನುಭವಿಸುತ್ತಿರುವ ನೋವು ನನಗೆ ಗೊತ್ತು. ಕೆಲಸದಲ್ಲಿ ವಿಳಂಬ, ಹಣದ ಸಮಸ್ಯೆ, ಸಂಬಂಧಗಳಲ್ಲಿ ಗೊಂದಲ, ಇತ್ಯಾದಿ ಇತ್ಯಾದಿ. ಈ ಕಷ್ಟಗಳು ಮುಗಿಯುತ್ತಾನೇ ಇಲ್ಲ. ಗ್ರಹಗಳ ಚಲನೆ ಈಗ ನಿಮ್ಮ ಪರವಾಗಿದೆ. ವಿಶೇಷವಾಗಿ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಪ್ರಭಾವ ಹೆಚ್ಚಾಗಿದೆ. ಆದರೆ ಏಪ್ರಿಲ್ 19 ಯಾಕೆ ವಿಶೇಷ, ಈ ಒಂದು ದಿನ ಹೇಗೆ ಶಕ್ತಿಯ ಬಾಗಿಲು ತೆರೆಯುತ್ತದೆ ಎಂದು ತಿಳಿಯೋಣ. ಒಬ್ಬ ಧನು ರಾಶಿಯ ವ್ಯಕ್ತಿಯ ಕಥೆಯನ್ನು ಹೇಳುತ್ತೇನೆ. ಅವನು ಎಲ್ಲವೂ ಕಳೆದುಕೊಂಡ, ಆದರೆ ಒಂದು ದಿನ. ಈಗ ನೀವು ಮಾಡುತ್ತಿರುವ ತಪ್ಪುಗಳು ಯಾವುವು ಎಂದು ನೀವು ತಿಳಿದುಕೊಳ್ಳಿ. ನಿಮ್ಮ ಕಾರಣದಿಂದಲೇ ನಿಮ್ಮ ಜೀವನ ನಿಂತಿದೆ. ಹೌದು, ಏಪ್ರಿಲ್ 19ರಿಂದ ನಿಮ್ಮ ಒಳಗಿನ ಶಕ್ತಿ ಬದಲಾಗುತ್ತದೆ. ನೀವು ಗಮನಿಸಿದ ಒಂದು ಸೂಚನೆ ಬರುತ್ತಾ ಇದೆ. ಈ 3 ಸೂಚನೆಗಳನ್ನು ಕಂಡರೆ ನಿಮ್ಮ ಜೀವನ ಬದಲಾಗುತ್ತಿದೆ ಎಂದರ್ಥ. ಮೊದಲನೇದು ಅನಿರೀಕ್ಷಿತ ಕರೆ. ಹೌದು, ನೀವು ಊಹಿಸದೆ ಅಂದುಕೊಂಡಿರುವ ವ್ಯಕ್ತಿ ನಿಮಗೆ ಕರೆ ಮಾಡಬಹುದು. ಯಾವುದೋ ಒಂದು ವಿಷಯಕ್ಕೆ ನೀವು ಅಸಮಾಧಾನ ಮಾಡಿಕೊಂಡು ದೂರವಾಗಿರಬಹುದು. ಅಂತ ವ್ಯಕ್ತಿ ನಿಮಗೆ ಫೋನ್ ಮಾಡಬಹುದು. ಇದು ನಿಮಗೆ ಒಂದು ಸೂಚನೆ. ಹಳೆಯ ವ್ಯಕ್ತಿಯ ಸಂಪರ್ಕ. ಹೌದು, ನಿಮ್ಮ ಸಂಪರ್ಕವೇ ಬೇಡ ಎಂದು ದೂರ ಹೋದ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಹಾಗೆ ಹೊಸ ಅವಕಾಶಗಳು ನೀವು ಕಾಯುತ್ತಾ ಇದ್ದೀರಾ, ಆ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇವೆಲ್ಲ ನಿಮಗೆ ಸೂಚನೆಯನ್ನು ನೀಡುತ್ತಾ ಇದೆ. ಹಾಗಾಗಿ ಗಮನವನ್ನು ನೀವು ಹರಿಸಿ ನಿಮ್ಮ ಜೀವನದ ಮೇಲೆ. ಏಪ್ರಿಲ್ 19 ಇದು ಸಾಮಾನ್ಯ ದಿನ ಅಲ್ಲ, ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ನ ದಿನವಾಗಿದೆ. ಹೌದು, ನೀವು ಏಪ್ರಿಲ್ 19 ತೆಗೆದುಕೊಂಡ ನಿರ್ಧಾರ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ, ನಿಮ್ಮ ಸಕ್ಸಸ್ ಕಡೆ ಹೋಗುತ್ತೆ. ಹಾಗಾಗಿ ನೀವು ಈ ದಿನ ನೀವು ಏನು ಮಾಡಬೇಕಾದ 5 ಕೆಲಸಗಳು ಎಂದರೆ, ಮೊದಲನೇದಾಗು ಪಾಸಿಟಿವ್ ಥಿಂಕಿಂಗ್. ಹೌದು, ಒಳ್ಳೆಯದನ್ನೇ ನೀವು ಯೋಚನೆ ಮಾಡಬೇಕು. ಒಳ್ಳೆಯದನ್ನೇ ಯೋಚನೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ಹೊಸ ಅವಕಾಶಗಳು ಬಂದಾಗ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಹೆದರ್ಕೊಳ್ಬೇಡಿ. ನಿಮಗೆ ನನ್ನ ಕೈನಲ್ಲಿ ಆಗುತ್ತಾ ಅಂತ ನೀವು ಯೋಚನೆ ಮಾಡಬೇಡಿ. ಇವೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಹೊಸ ಅವಕಾಶ ಬಂದಾಗ ಸ್ವೀಕರಿಸಿ. ಭಯವನ್ನು ಬಿಡಿ. ಯಾವುದೇ ಕಾರಣಕ್ಕೂ ಭಯವನ್ನು ಇಟ್ಕೊಳ್ಬೇಡಿ. ಭಯವನ್ನು ಬಿಡಿ. ದೇವರನ್ನು ನೆನಪಿಸಿಕೊಳ್ಳಿ. ಹೌದು, ದೇವರ ಸ್ಮರಣೆ ಮಾಡ್ತಾ ಇದ್ರೆ ಕಷ್ಟಗಳನ್ನ ನಾವು ಈಸಿಯಾಗಿ ಮೆಟ್ಟಬಹುದು. ಆದಮೇಲೆ ನಿಮ್ಮ ಕೆಲಸದ ಕಡೆಗೆ ಸುಮ್ಮನೆ ಕೂರಬಾರದು. ಕೆಲಸದ ಕಡೆಗೆ ನೀವು ಹೆಜ್ಜೆಯನ್ನು ಇಡಬೇಕು. ನೀವು ಕಷ್ಟಪಡ್ತಾ ಇರೋದು ಹೆಚ್ಚಾಗಿ ನಿಮಗೆ ಫಲಿಸುತ್ತೆ. ಯಾವುದೇ ಆಗಲಿ ನಾವು ಕಷ್ಟಪಡ್ತಾ ಇರಬೇಕು. ನಮ್ಮ ಕೆಲಸ ನಾವು ಮಾಡಬೇಕು. ಆವಾಗ ನಮಗೆ ಲಕ್ ಬರುತ್ತೆ. ಇಲ್ಲ ನಾನೇನು ಮಾಡೋದಿಲ್ಲ, ನಾನು ಕೂತಿದ ಕಡೆನೆ ಎಲ್ಲ ಬರಲಿ ಅಂತ ಅಂದರೆ ಯಾವುದು ಸಾಧ್ಯ ಇಲ್ಲ. ಹಾಗಾಗಿ ವೀಕ್ಷಕರೇ, ನೀವು ಈ 5 ಕೆಲಸಗಳನ್ನು ಮಾಡಬೇಕು.
ಮೊದಲನೇದಾಗಿ ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಹೊಸ ಅವಕಾಶಗಳನ್ನು ಸ್ವೀಕರಿಸಬೇಕು, ಭಯವನ್ನು ತ್ಯಜಿಸಬೇಕು, ದೇವರನ್ನು ನೆನಪಿಸಿಕೊಳ್ಳಿ. ಹಾಗೆ ನಿಮ್ಮ ಕೆಲಸದ ಕಡೆಗೆ ನೀವು ಹೆಜ್ಜೆಯನ್ನು ಇಡಬೇಕು. ಈಗ ನೀವು ಇರುವ ಜಾಗ ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಆರಂಭವಾಗಿದೆ. ಹೌದು, ನಾನು ಮತ್ತೊಮ್ಮೆ ಹೇಳ್ತೇನೆ, ಈಗಿರುವ ಜಾಗ ನಿಮ್ಮ ಅಂತ್ಯವಲ್ಲ, ಇದು ನಿಮ್ಮ ಆರಂಭವಾಗಿದೆ. ಏಪ್ರಿಲ್ 19 ನಿಮ್ಮ ಜೀವನ ಬದಲಾಯಿಸಬಹುದು. ಆದರೆ ನೀವು ಸಿದ್ಧರಿದ್ದರೆ ಮಾತ್ರ. ನೆನ್ಪಿಟ್ಕೊಳ್ಳಿ, ನೀವು ಆ ದಿನ ಸಿದ್ಧರಿರಬೇಕು. ಬಂದಿರೋ ಅವಕಾಶವನ್ನು ಬಾಚ್ಕೊಳ್ಬೇಕು. ಆವಾಗಲೇ ನಿಮಗೂ ಒಳ್ಳೇದಾಗುತ್ತೆ. ಹೌದು, ಎಲ್ಲ ಧನುರಾಶಿಯ ವೀಕ್ಷಕರಿಗೆ ಒಳ್ಳೇದಾಗ್ಲಿ. ದೇವರು ಎಲ್ಲವನ್ನು ನೀವು ಬಯಸಿದ್ದನ್ನು ನೀಡಲಿ ಎಂದು ನಾನು ಮುಕ್ತ ಮನಸ್ಸಿನಿಂದ ಆಶಿಸುತ್ತೇನೆ. ಈ ವಿಡಿಯೋ ನಿಮಗೆ ಸಹಾಯವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಧನು ರಾಶಿಯವರಾದರೆ ಜೈ ಧನು ರಾಶಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೌದು, ಈ ದಿನ ನಿಮಗೆ ವಿಶೇಷವಾಗಿದೆ. ಏಪ್ರಿಲ್ 19 ಮತ್ತೊಮ್ಮೆ ಹೇಳ್ತೇನೆ, ಒಳ್ಳೇದಾಗ್ಲಿ, ಗಮನವಿಡಿ. ಆ ದಿನ ನಿಮಗೆ ಶುಭವನ್ನು ನೀಡುತ್ತದೆ. ಧನ್ಯವಾದಗಳು ಸ್ನೇಹಿತರೆ.